ನಮ್ಮ ಹತ್ರ ಇರೋ ಹಸು ಇಷ್ಟೊಂದು ಹಾಲು ಕರಿತಾ ಇದೆ ಅಂದರೆ ನಮಗೆ ಆಶ್ಚರ್ಯ. ಭಾಳ ವಿಶೇಷ ಇದು. ಪುಂಗ್ನೂರು ತಳಿ ಫ್ಯಾಟ್ ಬಂದು ನಿಮಗೆ 7ರಿಂದ 8 ಫ್ಯಾಟ್ ಬರುತ್ತೆ ನೋಡಿ. ಈಗ ಹಾಲು ಕರಿತೀವಿ, ಏನಪ್ಪ ಗಾತ್ರದಲ್ಲಿ ಇಷ್ಟು ಚಿಕ್ಕದಾಗಿದೆ, ಏನೋ ಒಂದು ಅರ್ಧ ಲೀಟ್ರ್ 1 ಲೀಟ್ರ್ ಬರ್ಬೋದು ಅಂತ ಕೆಲವ್ರು ಇರ್ತೀರ. ಈಗ ಅದಕ್ಕೆ ನಿಮ್ಮ ಮುಖಾಂತರ ಲೈವ್ ಕರೆಸ್ತಾ ಇದ್ದೀವಿ ಹಾಲು. ಅದೇನೋ ದೇವ್ರ ಅದೃಷ್ಟ, ನಮ್ಗೆ ಯಾವುದೋ ಒಂದು ಪೂರ್ವ ಜನದ ಪುಣ್ಯ ಇದು ನಮ್ಮ ಮನೇಲಿ ಇದೆ. ತಿರುಪತಿ ವೆಂಕಟರಮಣ ಸ್ವಾಮಿಗೆ ಇದ್ರದ್ದೇ ಹಾಲು ಮತ್ತು ತುಪ್ಪ ಅಭಿಷೇಕ ಮಾಡ್ತಿರೋದು. ಈ ಸಿಗೋದೇ ಅಪರೂಪ. ಇಡೀ ನಮ್ಮ ಭಾರತದಲ್ಲಿ 2000 ಹಸುಗಳಿದೆ ಪುಂಗ್ನೂರು ಹಸು. ಪುಂಗ್ನೂರು ಹಸು ನೋಡೋಕೆ ಗಾತ್ರ ಚಿಕ್ಕದು, ಆದರೆ ಹಾಲಲ್ಲಿ ಮಾತ್ರ ಭಾಳ ದೊಡ್ಡದು. ತಿರ್ಗಿ ಮನೆ ಪಾರ್ಕಿಂಗಲ್ಲಿ ಸಾಕ್ಬೋದು, ಬಾಲ್ಕನಿಲಿ ಸಾಕೊಬೋದು. ಮೇವು ತಿನ್ನೋದು ಭಾಳ ಕಡಿಮೆ ಇದು. ದಿನಕ್ಕೊಂದು 5ರಿಂದ 7 kg ಹುಲ್ಲು ತಿನ್ನತ್ತೆ, 2ರಿಂದ 3 kg ಬೂಸ. ನೋಡಿ ನೆಲದಲ್ಲಿ ನಾವು ಕಸ ಗುಡಿಸಿದ್ರೆ ಯಾವ ರೀತಿ ಟಚ್ ಆಗುತ್ತೋ ಆ ರೀತಿ ಇದ್ದರೆ ಮಾತ್ರ ಪುಂಗ್ನೂರು ಹಸುಗಳು. ಇದು ವಿಶೇಷವಾಗಿ ನಮಗೊಂದು ಕಾಮಧೇನು ಥರ ನಮ್ಮ ಗೋಶಾಲೆನಲ್ಲಿದೆ. ಅದರಿಂದ ಇದು ನಾವು ಮಾರಾಟ ಮಾಡಲ್ಲ. ಕನಿಷ್ಠ ಅಂದರೂ ಒಂದು ಟೈಮ್ಗೆ ಒಂದು 4 ಲೀಟ್ರ್ ಕೊಡುವಂಥ ಕೆಪಾಸಿಟಿ ಇದೆ ಈ ಹಸುಗೆ. ನೋಡಿ ಸರ್, ಈಗ ಹಾಲು ಕರೆದಿದ್ದಾಯ್ತು. ಪಕ್ಕದ ಹತ್ರ ಇರೋ ಹಸು ಅದು ಹತ್ರ ಬಿದ್ದು ತಿನ್ಬೇಕಾದ್ರೆ ಇದನ್ನ ತಗಲಿಸಿ ತಾಗಿಸಿ ಸ್ವಲ್ಪ 1 ಲೀಟ್ರ್ ಆಗೋಷ್ಟು ಹಾಲು ಚೆಲ್ಲಿ ಹೋಯ್ತು ಕೆಳಗಡೆ. ಆದ್ರೂ ಉಳಿಕೆ ಹಾಲು ಎಷ್ಟಿದೆ ಇದು ನಾವು ನೋಡೋಣ ಬನ್ನಿ ಸರ್. ಹಾಲಲ್ಲೇ ಯಾವ್ದಾದ್ರು ಫ್ಯಾಟ್ ಜಾಸ್ತಿ ಬರೋದಿದ್ರೆ 8 ಫ್ಯಾಟ್ ಅನ್ನೋದಿದ್ರೆ ಈ ಪುಂಗ್ನೂರು ಹಸು ಹಾಲಲ್ಲಿ ಮಾತ್ರ ನೋಡಿ. ಪುಂಗ್ನೂರು ಹಸು ಹಾಲು ನೋಡ್ಬೋದು, 1 ಲೀಟ್ರ್ ಆಯಿತು ನೋಡಿ, 2 ಲೀಟ್ರ್ ಆಯಿತು. ಹಾಲು ಮಾತ್ರ ನೋಡಿ ಎಷ್ಟು ದೊಡ್ಡದು, 3 ಲೀಟ್ರ್ ಆಯಿತು ನೋಡಿ ಸರ್. 4 ಲೀಟ್ರಿಗೂ ಹೆಚ್ಚು. ಈಗ ಅಲ್ಲಿ ಚೆಲ್ಲಿರೋದು 1 ಲೀಟ್ರ್ ಸೇರಿಸಿದ್ರೆ ನಿಮ್ಗೆ 5 ಲೀಟ್ರ್ ಹಾಲಾಗುತ್ತೆ. ಅಂದರೆ ಹಸುನು 4ರಿಂದ 5 ಲಕ್ಷ ರೂಪಾಯಿ ಬೆಲೆ ಬಾಳತ್ತೆ ಒರಿಜಿನಲ್ ಇರೋದು. ನೋಡಿ ಸರ್, ವಿಶ್ವಪ್ರಸಿದ್ಧವಾದಂಥ ಪುಂಗ್ನೂರು ತಳಿ ನಮ್ಮ ಬಕೆಟ್ ನೋಡಿ ಸರ್, ಖಾಲಿ ಇದೆ ನೋಡಿಕೊಡಿ, ವಿಡಿಯೋ ಮಾಡ್ಕೊಳ್ಳಿ. ಊಟಕರು ನೋಡಿ, ಈಗ ಹಾಲು ಕರಿತೀವಿ. ಪುಂಗ್ನೂರು ಹಸು ಏನಪ್ಪ ಅರ್ಧ ಲೀಟ್ರ್ ಕರಿಬೋದು, 1 ಲೀಟ್ರ್ ಕರಿಬೋದು. ಅದು ಚಾಲು ಕರು. ಏನಪ್ಪ ಗಾತ್ರದಲ್ಲಿ ಇಷ್ಟು ಚಿಕ್ಕದಾಗಿದೆ, ಹಾಲು ಹೆಂಗೆ ಬರುತ್ತೆ, ಏನೋ ಒಂದು ಅರ್ಧ ಲೀಟ್ರ್ 1 ಲೀಟ್ರ್ ಬರ್ಬೋದು ಅಂತ ಕೆಲವ್ರು ಇರ್ತೀರ. ಈಗ ಅದಕ್ಕೆ ನಿಮ್ಮ ಮುಖಾಂತರ ಲೈವ್ ಕರೆಸ್ತಾ ಇದ್ದೀವಿ ಹಾಲು. ಅದು ಯಾವ ರೀತಿ ಬರುತ್ತೆ ಅಂದಮೇಲೆ ಹಾಲು ಕರೆದ್ಮೇಲೆ ನಾವು ಅದು ಮೆಜರ್ಮೆಂಟ್ ಮಾಡೋಣ. ಈಗ ಮೊದಲೇ ಹೇಳೋದು ಬೇಡ. ಆಮೇಲೆ ಬಂದವರೆಲ್ಲ ನಮಗೆ ಇಲ್ಲಿ VIP ಬರ್ತಾರೆ ಕೆಲವರೆಲ್ಲ, ನಮಗೊಂದು ಕೊಟ್ಬಿಡಪ್ಪ ಮನೆಗೆ ಮಕ್ಳಿಗೆ ಹಾಲು ಕುಡಿಯೋಕ್ಕೆ, ಇಷ್ಟೊಂದು ಚೆನ್ನಾಗಿದೆ ಹಸು ನಿಮ್ಮದು ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ ನನ್ನ. ಅದೇನೋ ದೇವ್ರ ಅದೃಷ್ಟ, ನಮ್ಗೆ ಯಾವುದೋ ಒಂದು ಪೂರ್ವ ಜನದ ಪುಣ್ಯ ಇದು ನಮ್ಮ ಮನೇಲಿ ಇದೆ. ಇದು ಬಂದು ನಮ್ಗೆ ದಿನಕ್ಕೆ ಈಗ ಒಂದು ಕನಿಷ್ಠ ಒಂದು 6ರಿಂದ 8 ಲೀಟ್ರ್ ಕರಿತಾ ಇದೆ. ಯಾರೂ ನಂಬಲ್ಲ. ಈಗ ಕರೆದ ಮೇಲೆ ಇದನ್ನ ಲೀಟ್ರಲ್ಲಿ ಅಳೆದು ನೋಡೋಣ ನಾವು ಎಷ್ಟು ಹಾಲು ಬರುತ್ತೆ ಅನ್ನೋದು. ಅದಕ್ಕೆ ಲೈವ್ ಮಾಡಿಸ್ತಾ ಇದ್ದೀವಿ ನಿಮ್ಮ ಮುಖಾಂತರ. ಭಾಳ ವಿಶೇಷ ಇದು. ಪುಂಗ್ನೂರು ತಳಿ ಫ್ಯಾಟ್ ಬಂದು ನಿಮಗೆ 7ರಿಂದ 8 ಫ್ಯಾಟ್ ಬರುತ್ತೆ. ವಿಶೇಷ ಗುಣ ಏನಂದರೆ ಇದು ಹಾಲು ತಿರುಪತಿ ವೆಂಕಟರಮಣ ಸ್ವಾಮಿಗೆ ಇದ್ರದ್ದೇ ಹಾಲು ಮತ್ತು ತುಪ್ಪ ಅಭಿಷೇಕ ಮಾಡ್ತಿರೋದು. ಸನ್ಮಾನ್ಯ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಮನೆಯಲ್ಲಿ ಸಹ ಈ ಹಸು ಇದೆ. ಭಾಳ ವಿಶೇಷ ಹಸು ಇದು. ಈ ಸಿಗೋದೇ ಅಪರೂಪ. ಇಡೀ ನಮ್ಮ ಭಾರತದಲ್ಲಿ 2000 ಹಸುಗಳಿದೆ ಪುಂಗ್ನೂರು ಹಸು. ಆ ಪುಂಗ್ನೂರು ಹಸು ಹಾಲು ಯಾವ ರೀತಿ ಇರುತ್ತೆ, ಎಷ್ಟು ಹಾಲು ಕರಿಯುತ್ತೆ ಅನ್ನೋದು ಇವತ್ತು ನಾವು ಲೈವ್ ನೋಡ್ತಾ ಇದ್ದೀವಿ ಎಲ್ಲರೂ. ಅದರಿಂದ ಪುಂಗ್ನೂರು ಹಸು ನೋಡೋಕೆ ಗಾತ್ರ ಚಿಕ್ಕದು, ಆದರೆ ಹಾಲಲ್ಲಿ ಮಾತ್ರ ಭಾಳ ದೊಡ್ಡದು. ಇದ್ರನ್ನ ಹಾಲು ಬಿಟ್ಟು ಮಾಡ್ಕೊಳೋದು ದೊಡ್ಡ ದೊಡ್ಡ ಹಸುಗಳು ಸಹ ಏನೂ ಮಾಡೋಕ್ಕಾಗಲ್ಲ. ಆ ರೀತಿ ಹಾಲಲ್ಲಿ ಇದು ವಿಶ್ವಪ್ರಸಿದ್ಧ. ಅದರಲ್ಲೂ ನಮ್ಮ ಹತ್ರ ಇರೋ ಹಸು ಇಷ್ಟೊಂದು ಹಾಲು ಕರಿತಾ ಇದೆ ಅಂದರೆ ನಮಗೆ ಆಶ್ಚರ್ಯ. ನಮ್ಮ ಹತ್ರನೂ ಒಂದು 10-15 ಹಸು ಇದೆ, ಬಟ್ ಎಲ್ಲ ಹಸುಗಳು ಈ ರೀತಿ ಹಾಲು ಕರಿಯೋಲ್ಲ. ಅದರಲ್ಲಿ ಯಾವುದೋ ಒಂದೊಂದು ಹಸು ಹಾಲು ಕರಿಯೋದಿರುತ್ತೆ. ನಾವು ಅದು ನೋಡಿ ತೊಗೊಬೇಕಾದ್ರೆ ಸೆಲೆಕ್ಷನ್ ಮಾಡಿ ನೋಡಿ ತೊಗೊಬೇಕು. ಈ ಥರ ಒಂದು ಹಸು ಇದ್ದರೆ ಪಕ್ಕದ ಮನೇಲಿ ಅಕ್ಕಪಕ್ಕ ಒಂದು 10-20 ಜನ ಇದ್ರೂ ಸಾಕುವಂಥ ಕೆಪಾಸಿಟಿ ಇದಿರುತ್ತೆ. ಈಗ ಯಾಕೆಂದ್ರೆ 4 ಲೀಟ್ರ್ ಹಾಲು ಬಂದರೆ ಒಂದು ಮನೆಯಲ್ಲಿ 1 ಲೀಟ್ರ್ 2 ಲೀಟ್ರ್ ಉಪಯೋಗ ಮಾಡೋದು ಹೆಚ್ಚು. ಬೆಳಗ್ಗೆ 4 ಸಂಜೆ 4 ಅಂದರೆ 8 ಲೀಟ್ರ್ ಹಾಲು ಆಗುತ್ತೆ. 8 ಲೀಟ್ರ್ ಹಾಲಿಗೆ ನಾವು ಎಷ್ಟು ಬೇಕೋ ನೀವು ಹೇಳ್ದಂಗೆ ಒಂದು 8 ಮನೆ ಬೇಕಾದ್ರೂ ಇದ್ರಲ್ಲಿ ಮೇಂಟೆನೆನ್ಸ್ ಮಾಡ್ಕೊಬೋದು. ತಿರ್ಗಿ ಮನೆ ಪಾರ್ಕಿಂಗಲ್ಲಿ ಸಾಕ್ಬೋದು, ಬಾಲ್ಕನಿಲಿ ಸಾಕ್ಕೊಬೋದು, ಟೆರೆಸಲ್ಲಿ ಸಾಕ್ಬೋದು. ಆ ರೀತಿ ನೋಡ್ಬೋದು ನಮ್ಮದು ಯಾವ ರೀತಿ ಇದು ಹಾಲು ಕರೆಯುತ್ತೆ ಅಂತ. ನಮ್ಮ ಹುಡುಗರು ಎದುರುಗಡೆ ಈಗ ಬೇರೆ ಹಸುಗಳು ಬೂಸ ಕರಿಯೋಕ್ಕೆ ಹೋಗಿ ಕಾಲು ಒರೆಸಿ ಒಂದು ಹೆಚ್ಚು ಕಮ್ಮಿ 1 ಲೀಟ್ರ್ ಹಾಲು ಚೆಲ್ಲಿದ್ರು. ಆದ್ರೂ ಇನ್ನೂ ಹಾಲು ನೋಡೋಣ ಇನ್ನೂ ಎಷ್ಟು ಬರುತ್ತೆ ಅಂತ. ಕರೆದಾದ್ಮೇಲೆ ಅಳೆದು ನೋಡೋಣ. ಆದರೆ ಈ ರೀತಿ ಪುಂಗ್ನೂರು ಹಸು ಇಟ್ಕೊಂಡ್ರೆ ಟೆರೆಸ್ ಮೇಲೆನೂ ಸಾಕೊಬೋದು, ಮನೆಯಲ್ಲೂ ಸಾಕೊಬೋದು. ಮೇವು ತಿನ್ನೋದು ಭಾಳ ಕಡಿಮೆ ಇದು. ದಿನಕ್ಕೊಂದು 5ರಿಂದ 7 kg ಹುಲ್ಲು ತಿನ್ನತ್ತೆ, 2ರಿಂದ 3 kg ಬೂಸ, ಒಂದು 10 kg ಇದಕ್ಕಿದ್ರೆ ಎಲ್ಲ ಸೇರಿಸಿ ಪೂರ ಮುಗಿದೋಯ್ತು. ವಿಶ್ವದಲ್ಲೇ ಅತ್ಯಂತ ಕುಳ್ಳ ಹಸುಗಳು ಅನ್ನೋದು ಇದೊಂದು ಪ್ರಸಿದ್ಧಿ. ಮೋದಿಜಿ ಮನೇಲಿ ಸಹ ಈ ಹಸುಗಳು 5 ಹಸುಗಳು ಸಾಕಿದ್ದಾರೆ ಇವತ್ತು. ಅಂಥ ವಿಶೇಷ ತಳಿ ಪುಂಗ್ನೂರು ತಳಿ. ಬಾಲ ನೋಡಿ ಇದಕ್ಕೆ ಯಾವ ರೀತಿ ನೀವು ಹಿಂದ್ಗಡೆ ತಾಗ್ತಾಯಿದೆ ನೋಡ್ಬೋದು ನೆಲದಲ್ಲಿ. ಬಂದು ನೋಡಿ ಸರ್, ಈ ರೀತಿ ಬಾಲ ನೆಲದಲ್ಲಿದ್ದರೆ ಮಾತ್ರ ಪುಂಗ್ನೂರು. ಬಾಲ ನೆಲದಲ್ಲಿಲ್ಲ ಅಂದರೆ ಪುಂಗ್ನೂರೇ ಅಲ್ಲ. ಎಲ್ಲ ಕಡೆಗೆ ಡೂಪ್ಲಿಕೇಟ್ ಮಾಡಿ ಮಾರ್ತಾಯಿದ್ದಾರೆ ಪುಂಗ್ನೂರು ಅಂತ. ನೋಡಿ ನೆಲದಲ್ಲಿ ನಾವು ಕಸ ಗುಡಿಸಿದ್ರೆ ಯಾವ ರೀತಿ ಟಚ್ ಆಗುತ್ತೋ ಆ ರೀತಿ ಇದ್ದರೆ ಮಾತ್ರ ಪುಂಗ್ನೂರು ಹಸುಗಳು. ಇದೊಂದು ಭಾಳ ಎಚ್ಚರಿಕೆಯಿಂದ ನಾವು ತೊಗೊಬೇಕು ಹಸುಗಳು ಸೆಲೆಕ್ಷನ್ ಮಾಡ್ಬೇಕಾರೆ ನೀವು. ಮತ್ತು ಹಾಲು ನೋಡಿ, ನೀವು ಆ ಹಸುಗೂ ಆ ಹಾಲಿಗೂ ಸಂಬಂಧನೇ ಇರೋಲ್ಲ. ಆ ರೀತಿ ಇದೊಂದು ವಿಶೇಷವಾಗಿ ಹಾಲು ಕೊಡುತ್ತೆ.
ಮತ್ತು ಬಂದವರೆಲ್ಲ ನಮ್ಮ ಸ್ನೇಹಿತರು ದೊಡ್ಡವರೆಲ್ಲ ನಮ್ಗೆ ಈ ಹಸು ಕೊಡಪ್ಪೋ ನಮ್ಮ ಮನೆಗೆ ಆಗುತ್ತೆ, ನಮ್ಮ ಮಕ್ಳು ಇರ್ತಾರೆ ಹಾಲ್ಗಾಗತ್ತೆ, ನೀವು ಒಬ್ಬರೇ ಕುಡಿತೀರಾ, ನೀವು ಬೇರೆ ಹಸು ಹುಡ್ಕೊಂಬಂದು ತಗೊಂಡಿರಾ ಅಂತ ಹೇಳ್ತಾರೆ. ಬಟ್ ನಾನು ಆದರೆ ಇದನ್ನೇನು ಮಾರಾಟಕ್ಕೆ ಇಟ್ಟಿಲ್ಲ. ದಯವಿಟ್ಟು ಯಾರು ನಮ್ಮ ಸ್ನೇಹಿತರು ಅಥವಾ ನಮ್ಗೆ ಗೊತ್ತಿರೋರು ಯಾರು ಬೇಸರ ಪಟ್ಕೊಬೇಡಿ. ಇದು ವಿಶೇಷವಾಗಿ ನಮಗೊಂದು ಕಾಮಧೇನು ಥರ ನಮ್ಮ ಗೋಶಾಲೆನಲ್ಲಿದೆ. ಆದ್ದರಿಂದ ಇದು ನಾವು ಮಾರಾಟ ಮಾಡಲ್ಲ. ತಗೊಬೇಕಾದ್ರೆ ಈ ಥರ ಹಸು ನೋಡಿ ತಗೊಳ್ಳಿ ಅಂತ ಸಲಹೆ ಕೊಡ್ತಾಯಿದ್ದೀನಿ ಅಷ್ಟೇ. ಅಥವಾ ಈ ರೀತಿ ಯಾವ್ದಾದ್ರು ಸಿಕ್ಕಿದ್ರೆ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದರೆ ಇದೆಲ್ಲ 1000 ಹಸುಗೆ 500 ಹಸುಗೆ ಒಂದು ಬರೋದು ಅಪರೂಪ. ಎಲ್ಲ ಹಸುಗಳು ನಾನು ಈ ರೀತಿ ಹಾಲು ಕರೆಯುತ್ತೆ ನಾನು ಹೇಳಲ್ಲ. ನೋಡ್ಬೋದು ನೀವು ಯಾವ ರೀತಿ ನಾವು ಲೈವ್ ಮಿಲ್ಕಿಂಗ್ ಮಾಡ್ತಾಯಿದ್ದೀವಿ, ನೀವೇ ನೋಡ್ತಾ ಇದ್ದೀರಾ ನಿಮ್ಮ ಎದುರುಗಡೆನೇ. ಕನಿಷ್ಠ ಅಂದರೂ ಒಂದು ಟೈಮ್ಗೆ ಒಂದು 4 ಲೀಟ್ರ್ ಕೊಡುವಂಥ ಕೆಪಾಸಿಟಿ ಇದೆ ಈ ಹಸುಗೆ. ನೋಡೋದಕ್ಕೆ ಮಾತ್ರ ಭಾಳ ಚಿಕ್ಕದು, 0 ಮೇಂಟೆನೆನ್ಸು. ತಿರುಗಿ ನಾವು ಹಾಕೋದೇ ಬೇರೆ ಭತ್ತದಲ್ಲು, ಒಂದು ಟ್ರಿಪ್ ಮಾತ್ರ ಹಸಿ ಹುಲ್ಲು ಹಾಕ್ತೀವಿ. ಒಳ್ಳೆ ಚೆನ್ನಾಗಿ ಮುತುವರ್ಜಿ ಮಾಡಿದ್ರೆ ಒಂದು ಟೈಮ್ಗೆ 5-5 ಲೀಟ್ರ್ ಬೇಕಾದ್ರೆ ಇದ್ರಲ್ಲಿ ಕಾರ್ ತೋರಿಸ್ಬಿಡ್ಬೋದು. ಅಂಥ ವಿಶೇಷವಾದ ಹಸು ಇದು. ನೋಡ್ಬೋದು ಈ ರೀತಿ ಹಸುವಿನ ಹಾಲು ನಿಮಗೆ ಎಲ್ಲೂ ಸಿಗೋಲ್ಲ. ಎಷ್ಟು ವಿಶೇಷ ಇದೆ ಅಂದರೆ ನೀವು ಲೈವ್ ಮಿಲ್ಕಿಂಗ್ ನೋಡಿ. ಈಗ ಆಲ್ರೆಡಿ ಬಕೆಟ್ ಇದೆ, 5 ಲೀಟ್ರ್ ಏನೋ ಬಕೆಟ್ ಇದೆ. ನಾವು ಇದೆಲ್ಲ ಆದಮೇಲೆ ಅಳ್ದು ನೋಡೋಣ ಸರ್ ಯಾವ ರೀತಿ ಬರುತ್ತೆ ಅಂತ. ನೀವೇ ಆಶ್ಚರ್ಯಚಕಿತರಾಗ್ತೀರ. ಏನಪ್ಪ ಕೆಚ್ಚಲು ಇಷ್ಟಿದೆ, ಹಸು ಇಷ್ಟು ಚಿಕ್ಕದಿದೆ, ಹಾಲು ಮಾತ್ರ ನಿಮ್ಗೆ ಇಷ್ಟೊಂದು ವಿಶೇಷವಾಗಿ ಕೊಡ್ತಾಯಿದೆ ಅಂತ. ಪುಂಗ್ನೂರು ಹಸು ಸ್ಪೆಷಲ್ ಇದು. ಕೆಚ್ಚಲು ನೋಡಿ ಯಾವ ರೀತಿ ಇದು ಗ್ಯಾಪ್ ಇದೆ. ಈಗ ನೋಡಿ ಹಾಲೆಲ್ಲ ಕರೆದ ಮೇಲೆ ಪೂರ್ತಿ ಕೆಚ್ಚಲೆಲ್ಲ ಒಳಗಡೆ ಬಲೂನು ಗಾಳಿ ಹೊಡೆದ್ರೆ ಯಾವ ರೀತಿ ಇದಾಗುತ್ತೆ ಆ ರೀತಿ ಫುಲ್ಲು ಕೆಚ್ಚಲು ಖಾಲಿ ಆಗಿಬಿಡುತ್ತೆ. ಮತ್ತು ಹಾಲಿದ್ದ ಕೆಚ್ಚಲು ತುಂಬ್ಕೊಂಡಿರುತ್ತೆ. ಇದು ವಿಶೇಷ. ಹೋಗಾಯ್ತು ಊಟ ನೋಡಿ ಸರ್. ಈಗ ಹಾಲು ಕರೆದಿದ್ದಾಯ್ತು, ಹಾಲು ಅಳ್ದು ನೋಡೋಣ ಸರ್ ಇದು ಎಷ್ಟು ಬರ್ಬೋದು ಅಂತ. ನಮ್ಮ ಹುಡುಗರು ಎದುರುಗಡೆ ಈಗ ನೀವು ಫೀಡ್ ಹಾಕ್ತಾಯಿದ್ರು, ನೀವು ನೋಡಿದ್ರೆ ಫೀಡ್ ಹಾಕ್ಬೇಕಾದ್ರೆ ಪಕ್ಕದ ಹತ್ರ ಇರೋ ಹಸು ಅದು ಆ ಥರ ಬಿದ್ದು ತಿನ್ಬೇಕಾದ್ರೆ ಇದನ್ನ ತಾಗಿಸಿ ಸ್ವಲ್ಪ 1 ಲೀಟ್ರ್ ಆಗೋಷ್ಟು ಹಾಲು ಚೆಲ್ಲಿ ಹೋಯ್ತು ಕೆಳಗಡೆ. ಆದ್ರೂ ಉಳಿಕೆ ಹಾಲು ಎಷ್ಟಿದೆ ಇದು ನಾವು ನೋಡೋಣ ಬನ್ನಿ ಸರ್. ನೋಡಿ ಸರ್ ಹಾಲು ಇದು ಎಷ್ಟು ಫ್ಯಾಟ್ ತಿಕ್ಕಾಗಿದೆ ಅಂದರೆ ನೋಡಿ. ಹಾಲು ಕೆಳಗಡೆ ಕೂಡ ಬೀಳಲ್ಲ ನೋಡಿ, ಎಷ್ಟು ನಿಧಾನಕ್ಕೆ ಬೀಳುತ್ತೆ. ಅದರಿಂದ 8 ಫ್ಯಾಟ್ ಬರುತ್ತೆ. ಇದು ಅತ್ಯಂತ ಫ್ಯಾಟು. ಹಾಲಲ್ಲೇ ಯಾವ್ದಾದ್ರು ಫ್ಯಾಟ್ ಜಾಸ್ತಿ ಬರೋದಿದ್ರೆ 8 ಫ್ಯಾಟ್ ಅನ್ನೋದಿದ್ರೆ ಈ ಪುಂಗ್ನೂರು ಹಸು ಹಾಲಲ್ಲಿ ಮಾತ್ರ ನೋಡಿ. ನೀವು ಎತ್ತು ಇಟ್ಕೊಂಡ್ರು ಎಷ್ಟು ನಿಧಾನಕ್ಕೆ ಡ್ರಾಪ್ ಬೈ ಡ್ರಾಪ್ ಬರ್ತಾಯಿದೆ. ಅದೊಂದು ಭಾಳ ವಿಶೇಷ ಇದರಲ್ಲಿ. ನಮ್ಮ ಹತ್ರ ಇದು ಸಿಕ್ಕಿರೋದೇ ಒಂದು ಅದೃಷ್ಟ. ಈ ಥರ ಪ್ರತಿಯೊಂದು ಮನೆಯಲ್ಲೂ ಸಿಕ್ಕರೆ ಎಲ್ಲರಿಗೂ ಒಂದು ವರದಾನನೇ, ದೇವ್ರ ಆಶೀರ್ವಾದ ಇದ್ದಂಗೆ ಇರುತ್ತೆ. ಅಂದರೆ ಅಷ್ಟು ಸಿಗೋದು ಅಪರೂಪ ಸರ್, ಸಿಗೋದು ಕಡಿಮೆನೇ. ಹೇಳಿ ಅಣ್ಣ ಬನ್ನಿ ಸರ್. ರೊಕ್ಕ ಸರ್ ಲೀಟ್ರ್ ಪಕಡು, ಪಕಡು ನೋಡಿ ಸರ್. ನೋಡಿ ಈಗ ಲೀಟ್ರು ಹಾಲು ಕರೆದಿರೋದನ್ನ ಅಳಿತಾ ಇದ್ದೀವಿ. ಪುಂಗ್ನೂರು ಹಸು ಹಾಲು ನೋಡ್ಬೋದು 1 ಲೀಟ್ರ್ ಆಯಿತು. ನೋಡಿ 2 ಲೀಟ್ರ್ ಆಯಿತು. ನೋಡಿ ಇದು 3ನೇ ಲೀಟ್ರ್ ಅಳಿತಾ ಇರೋದು. ಚಿಕ್ಕ ಹಸು ಹಾಲು ಮಾತ್ರ ನೋಡಿ ಎಷ್ಟು ದೊಡ್ಡದು, 3 ಲೀಟ್ರ್ ಆಯಿತು. ನೋಡಿ ಸರ್ 4 ಲೀಟ್ರಿಗೂ ಹೆಚ್ಚು. ಈಗ ಅಲ್ಲಿ ಚೆಲ್ಲಿರೋದು 1 ಲೀಟ್ರ್ ಸೇರಿಸಿದ್ರೆ ನಿಮ್ಗೆ 5 ಲೀಟ್ರ್ ಹಾಲಾಗುತ್ತೆ. ಇಷ್ಟು ಚಿಕ್ಕ ಹಸು 5 ಲೀಟ್ರ್ ಹಾಲು ಕರೆಯೋಕ್ಕೆ ಸಾಧ್ಯನಾ ಸರ್? ಆ ಒಂದು ವಿಶೇಷ ಈ ಪುಂಗ್ನೂರು ತಳಿ ನಮ್ಮಲ್ಲಿದೆ. ಒಂದು ಹೊತ್ತಿಗೆ 5-5 ಲೀಟ್ರ್ ಹಾಲು ಕೊಡುವಂಥ ತಳಿ ಇದು. ಭಾಳ ಅಪರೂಪದಲ್ಲಿ ಅಪರೂಪ. ದಯವಿಟ್ಟು ಇದು ನಮ್ಗೆ ಕೊಡಿ ಅಂತ ಯಾರೂ ಕೇಳಬೇಡಿ. ಬೇಕಾದ್ರೆ ಇಂಥದ್ದು ಹುಡುಕಿ ಕೊಡಿಸ್ತೀವಿ, ಆದರೆ ಹಾಲು ನಾನು ಇಷ್ಟು ಗ್ಯಾರಂಟಿ ಬೇರೆ ಹಸುನಲ್ಲಿ ಕೊಡೋಲ್ಲ. ಅದೊಂದು ವಿಶೇಷ ನಮ್ಮ ಫಾರ್ಮಲ್ಲಿ. ನೋಡ್ಬೋದು ಯಾವ ರೀತಿ ಇದೆ ಈಗ ಹಾಲು ಅಂತ. ನೋಡಿ ಎಷ್ಟು ಫ್ಯಾಟ್ ಇದೆ ನೋಡಿ, ಎಷ್ಟು ಥಿಕ್ನೆಸ್ ಇದೆ ನೋಡಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ತಿರುಪತಿ ವೆಂಕಟರಮಣ ಸ್ವಾಮಿಗೆ ಇದ್ರದ್ದೇ ಹಾಲು ಮತ್ತು ತುಪ್ಪ ಅಭಿಷೇಕ ಮಾಡೋ ಸರ್ ಅಂಥ ಸ್ಪೆಷಲ್ ಹಸು. ವಿಷ್ಣು ತಪಸ್ ಕೂತಾಗ ಹಾಲು ಹುತ್ತದಲ್ಲಿ ಸ್ವತಃ ಕೊಟ್ಟಿರೋ ಹಸು ಆಗಿರೋದ್ರಿಂದ ಈ ಒಂದು ಹಾಲನ್ನು ನಮ್ಮ ತಿರುಪತಿಗೆ ಪ್ರತಿನಿತ್ಯ ಶುಕ್ರವಾರ ಅಭಿಷೇಕ ಮಾಡ್ಬೇಕಾರೆ ಹಾಲು ಮತ್ತು ತುಪ್ಪ ಅಭಿಷೇಕ ಮಾಡ್ತಾಯಿದ್ದಾರೆ. ಅಲ್ಲೇ ತಿರುಪತಿಯವರೇ ಒಂದು ಪಲಂನೇರಿನಲ್ಲಿ ಒಂದು 500 ಎಕರೆ ವಿಶಾಲ ಸ್ಥಳದಲ್ಲಿ ಪುಂಗನೂರು ತಳಿ ಸಂಶೋಧನಾ ಕೇಂದ್ರ ಅಂತ ಒಂದು ಯೂನಿವರ್ಸಿಟಿನೇ ತೆಗೆದಿದ್ದಾರೆ. ಅಲ್ಲೊಂದು 250 ಹಸು ಅವ್ರು ಸಾಕ್ತಾಯಿದ್ದಾರೆ. ಈ ಒಂದು ತಳಿ ಅಭಿವೃದ್ಧಿ ಬಗ್ಗೆ ಮಾಡ್ತಾಯಿದ್ದಾರೆ. ಯೂನಿವರ್ಸಿಟಿನಲ್ಲಿ ಸಂಶೋಧನೆನೇ ಮಾಡ್ತಾಯಿದ್ದಾರೆ. ಅಷ್ಟೊಂದು ಸ್ಪೆಷಲ್ ಹಸು ಇದು. ನೋಡಿ ಸರ್ ಈಗ ಟೈಮ್ 6 ಗಂಟೆ. 6 ಗಂಟೆನಲ್ಲಿ 5 ಲೀಟ್ರ್ ಹಾಲು ಕೊಟ್ಟಿದೆ. ಇದೇ ರೀತಿ ಬೆಳಗ್ಗೆ 12 ಅವರ್ ಬಿಟ್ಟು ಬೇಕಾದ್ರೆ ಬೆಳಗ್ಗೆನೂ 6 ಗಂಟೆಗೆ ಬನ್ನಿ. ಅದೇ ರೀತಿ 5ರಿಂದ 5.5 ಲೀಟ್ರ್ ಹಾಲು ಕರೆಯುತ್ತೆ. ಬಕೆಟ್ ತುಂಬ ಹಾಲು ಕರೆಯುತ್ತಿದ್ದು ಕಾಲು ಎತ್ಬಿಟ್ಟು 1 ಲೀಟ್ರ್ ಹಾಲು ಚೆಲ್ಲೋಗಿದೆ. ನಾನೇನು ಇದು ಹಾಲು ಹಸು ಸೇಲ್ ಮಾಡಬೇಕು, ನಿಮ್ಗೆ ಹಾಲು ತೋರಿಸ್ಬಿಟ್ಟು ನಿಮ್ಮ ಹತ್ರ ಯಥೇಚ್ಛವಾಗಿ ದುಡ್ಡು ತೊಗೊಬೇಕು ಅಂತ ನಾನೇನು ವೀಡಿಯೋ ಮಾಡ್ತಾಯಿಲ್ಲ ಸರ್. ಗ್ರಾಹಕರಿಗೆ ಗೊತ್ತಾಗಲಿ, ಪ್ರತಿಯೊಬ್ಬರು ರೈತರಿಗೆ ಗೊತ್ತಾಗಲಿ, ಚಿಕ್ಕ ಹಸು ಇಟ್ಕೊಂಡ್ರು ಯಾವ ರೀತಿ ಮನೆಗೆ ಉಪಯೋಗ ಆಗಬೇಕು, ಹಾಲು ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಗಲಿ ಅಂದ್ಬಿಟ್ಟು ಮಾಡ್ತಾ ಇರೋದಷ್ಟೇ. ಯಾವುದೇ ವೃತ್ತಿದಾರ ವ್ಯಾಪಾರ ದೃಷ್ಟಿಯಿಂದ ಆಗಲಿ ಇಲ್ಲ ಉದ್ದೇಶದಿಂದ ಮಾಡ್ತಾಯಿಲ್ಲ ಸರ್. ನಮ್ಮಲ್ಲಿ ಪುಂಗ್ನೂರು ಸಾಕ್ಷಿ ಏನಪ್ಪ ಅಂದರೆ ನೋಡಿ, ಬಾಲನೆಲ್ಲಕ್ಕೆ ಟಚ್ ಆಗ್ತಾಯಿದೆ. ಹೈಟು 3.5 ಅಡಿಗೆನ ಕೆಳಗಡೆ ಇದೆ. ಮತ್ತು ಇದು ನಮ್ಮಲ್ಲಿ ನೋಡಿ ಇಲ್ಲಿ ಬಂದು ಲೈನಲ್ಲಿ ನಿಂತಿದ್ದಾರೆ ಹಾಲ್ಗೆ. ಅಲ್ಲಿ ನೋಡ್ಬೋದು ಅವ್ರ ಕಣ್ಣು ಮುಂದೆನೇ ಹಾಲು ಕರ್ಕೊಡ್ತೀನಿ, ಬಂದು ತೊಗೊಂಡು ಹೋಗ್ತಾರೆ. ತುಪ್ಪ ಬಂದಿದ್ದು 5,000 ರೂಪಾಯಿಗೆ ಸೇಲ್ ಮಾಡ್ತಾಯಿದ್ದೀನಿ. ಪುಂಗ್ನೂರು ಅಷ್ಟೊಂದು ವಿಶೇಷ. ನನಗೆ 5-5 ಲೀಟ್ರ್ ಅಂದರೆ 10 ಲೀಟ್ರ್ ಆಯಿತು ಅಂದರೆ ಹಸುನು 4-5 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ ಒರಿಜಿನಲ್ ಇರೋದು. ನನಗೇನು ಲಾಸ್ ಇಲ್ಲ.
ಆದರೆ ನಮ್ಮ ಮನೇಲಿ ಸಾಕ್ಕೊಂಡ್ರೆ ಮಕ್ಳು ಮರಿಗಾದರೆ ಸಾಕ್ಬಿಡಿ, ನಮಗೇನು 5-5 ಲೀಟ್ರ್ ಕರಿಬೇಕು ಅನ್ನೋದಿಲ್ಲ. ಅಟ್ಲೀಸ್ಟ್ 1 ಲೀಟ್ರ್ ಬಂದ್ರೂ ಮಕ್ಕಳಿಗೆಲ್ಲ ಹಾಲು ಕೊಟ್ಟರೆ ಭಾಳ ಎನರ್ಜಿ ಇರ್ತಾರೆ. ಒಳ್ಳೆ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ಇದು. ವೈಟಮಿನ್ ಡಿ ಯಥೇಚ್ಛವಾಗಿರುತ್ತೆ, ಕ್ಯಾಲ್ಶಿಯಮ್ ಚೆನ್ನಾಗಿ ಬರುತ್ತೆ, ಮತ್ತು A2 ಮಿಲ್ಕ್ ಆಗಿರೋದ್ರಿಂದ ಇದು ಮಕ್ಕಳು ಮರಿಗೆಲ್ಲ ಭಾಳ ಒಳ್ಳೆ ಸರ್ ಹಾಲು ಕೊಟ್ಟು.